ನೆಲಮಂಗಲ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಶ್ರೀ ಶಮೀಗಿರಿ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಹಾಗೂ ಉತ್ತರ ದಕ್ಷಿಣ ದ್ವಾರದ ಗೋಪುರಗಳ ಕುಂಭಾಭಿಷೇಕ ಇಂದು ಅದ್ಧೂರಿಯಾಗಿ ನೆರವೇರಿತು. ದಕ್ಷಿಣಾಂನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಅಮೃತ ಹಸ್ತಗಳಿಂದ ಮಹಾಕುಂಭಾಭಿಷೇಕ ನಡೆಯಿತು. ನೆಲಮಂಗಲ ಟೌನ್ ಸಮೀಪದ ಬಸವನಹಳ್ಳಿ ಗ್ರಾಮದ ಶ್ರೀ ಶಮೀಗಿರಿ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ನೂತನ ರಾಜಗೋಪುರ ಮತ್ತು ದ್ವಾರಗೋಪುರಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ಇವತ್ತು ಬಹಳ ಅದ್ಭುತ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಈ ಥರ ಪೂಜೆ ಪುನಸ್ಕಾರ ಯಾವತ್ತೂ ಆಗಿರಲಿಲ್ಲ. ನಮ್ಮ ಗ್ರಾಮಾಂತರದಲ್ಲಿ ಏನಿದ್ರೆ ಇವತ್ತು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಭಾಳ ಅತ್ಯದ್ಭುತವಾಗಿ ನಡೀತು. ಆಮೇಲೆ ಪ್ರತಿ ವರ್ಷ ಏನಿದೆ ವೈಕುಂಠ ಏಕಾದಶಿ ಇರ್ಬೋದು, ವೈಕುಂಠ ಏಕಾದಶಿ ಬಿಟ್ಟರೆ ಜಾತ್ರಾ ಎಲ್ಲ, ಆಮೇಲೆ ಕಲ್ಯಾಣೋತ್ಸವಗಳು ಭಾಳ ಅದ್ಭುತವಾಗಿದೆ. ಎಲ್ಲ ಅರ್ಚಕರ ಸಹಕಾರದಿಂದ, ಭಕ್ತಾದಿಗಳ ಸಹಕಾರದಿಂದ, ಊರಿನ ಗ್ರಾಮಸ್ಥರು ಇದೇ ಸಹಕಾರದಿಂದ ಚೆನ್ನಾಗಿ ನಡೀತಿದೆ. ಯಾವುದೇ ಸಮಸ್ಯೆ ಇಲ್ಲ, ಭಾಳ ಅದ್ಭುತವಾಗಿ ಆಗಿದೆ. ಮತ್ತು ನಮ್ಮ ಸಹಕಾರ ಮಾಡಿದರೆ ಭಕ್ತಾದಿಗಳು, ಊರಿನ ಹಿರಿಯರು, ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಭಾಳ ಅವ್ರಿಗೆ ನಮಗೆ ಸಂತೋಷ ಸಹಕಾರ ಕೊಟ್ಟಿದ್ದಾರೆ. ಭಾಳ ಕೃತಜ್ಞತೆ ಹೇಳ್ತೀವಿ ಅವ್ರಿಗೆ. ಭಾಳ ಅತ್ಯಾಧಿಕವಾಗಿ ಆನಂದದಿಂದ ಕೃತಜ್ಞತೆ ಹೇಳ್ತಾ ಇದ್ದೀವಿ. ನಮ್ಮ ಇವತ್ತು ಶೃಂಗೇರಿ ಮಹಾಸ್ವಾಮಿಗಳಿಂದ ಇವತ್ತು ಅಭಿಷೇಕ ಕುಂಭಾಭಿಷೇಕ ಆಯಿತು. ಬಂಗಾರದ ಕಳಶ ಇವತ್ತು ಭಾಳ ಅದ್ಭುತ, ಭಾಳ ಖುಷಿ. ಬಂಗಾರ ಲೇಪಿತ ಇವತ್ತು ಕಳಶ ಆಗಿದೆ. ಭಾಳ ನೋಡೋಕ್ಕೆ ಆನಂದ ಆಗುತ್ತೆ. ನೋಡಿ, ಇವತ್ತು ಲೈವಲ್ಲೇ ಕಾಣ್ತಾ ಇದೆ, ಅಷ್ಟು ಅತ್ಯದ್ಭುತವಾಗಿದೆ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕ 1949 ಶ್ರೀ ಪರಾಭವನಾಮ ಸಂವತ್ಸರದ ನಿಜಜ್ಯೇಷ್ಠ ಕೃಷ್ಣದಶಮಿ ದಿನಾಂಕ 9/7/2026 ಗುರುವಾರದ ಶುಭ ಅಭಿಜನ್ ಮುಹೂರ್ತದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು. ಶೃಂಗೇರಿ ಶ್ರೀ ಶಾರದಾ ಪೀಠದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪರಮಾನುಗ್ರಹದೊಂದಿಗೆ ಅವರ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರು ವಿಶೇಷ ಪೂಜೆ ನೆರವೇರಿಸಿದರು. ಬಸವನಹಳ್ಳಿ ಶಮೀಗಿರಿ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಸವನಹಳ್ಳಿ. ಈ ದೇವಸ್ಥಾನದ ವಿಶೇಷ ಕೌಂಡಿನ್ಯ ಮಹರ್ಷಿ ಆಶ್ರಮ. ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಜಾಗ. ಬಹಳ ವಿಶೇಷವಾಗಿ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಇದು. ಈ ದಿವಸ ನಮ್ಮ ಗ್ರಾಮದಲ್ಲಿ, ಬಸವನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಗ್ರಾಮಸ್ಥರು, ಭಕ್ತಾದಿಗಳ ಸಹಕಾರದಿಂದ ಈ ದಿವಸನ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಕ್ಕಂಥ ದಿವಸ. ಇದು ಪ್ರಧಾನ ರಾಜಗೋಪುರ, ಪೂರ್ವದ್ವಾರ, ದಕ್ಷಿಣ ದ್ವಾರ, ಉತ್ತರ ದ್ವಾರದ ದೇವಸ್ಥಾನದ ರಾಜಗೋಪುರದ ಕಲಶ ಪ್ರತಿಷ್ಠಾಪನೆಯನ್ನು, ಕುಂಭಾಭಿಷೇಕವನ್ನು ಈ ದಿವಸ ನೆರವೇರಿಸಲ್ಪಟ್ಟಿತು. ಇದು ಬಹಳ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಸನ್ನಿಧಿ. ಇಲ್ಲಿ ವಿಶೇಷವಾಗಿ ಭಕ್ತರಿಗೆ ವಿಶೇಷವಾಗಿ ಅಭಿಷ್ಟಗಳು ಕೊಡ್ತಂಥ ಸ್ವಾಮಿ ಸನ್ನಿಧಿ ಇದು. ಎಲ್ಲರ ಸಹಕಾರದಿಂದ ಈ ಕ್ಷೇತ್ರವು ಕೌಂಡಿನ್ಯ ಮಹರ್ಷಿ ಆಶ್ರಮ ಆದ್ದರಿಂದ ಇಲ್ಲಿ ವೃಷಭಾಸುರನಿಗೆ ಶಾಪ ವಿಮೋಚನೆಯಾಗಿದ್ದಂಥ ಸ್ಥಳ. ಆದ್ದರಿಂದ ಎಲ್ಲ ನಮ್ಮ ಗ್ರಾಮಸ್ಥರು, ಭಕ್ತಾದಿಗಳೆಲ್ಲರೂ ಸಹ ಈ ಒಂದು ಸೇವೆಯನ್ನು. ವೇದಘೋಷ, ಮಂಗಳ ವಾದ್ಯಗಳೊಂದಿಗೆ ಗೋಪುರ ಕಲಶಕ್ಕೆ ಪವಿತ್ರ ಜಲಾಭಿಷೇಕ ಮಾಡಲಾಯಿತು. ಸಾವಿರಾರು ಭಕ್ತರು ಈ ಪುಣ್ಯಕ್ಷಣಕ್ಕೆ ಸಾಕ್ಷಿಯಾದರು. ನೆಲಮಂಗಲ ಭಾಗಕ್ಕೆ ಇದು ಬಹಳ ದೊಡ್ಡ ದಿನ. ಶ್ರೀಗಳ ಆಗಮನದಿಂದ ನಮ್ಮೆಲ್ಲರ ಜೀವನ ಪಾವನವಾಯಿತು. ಕುಂಭಾಭಿಷೇಕದ ಅಂಗವಾಗಿ ಮಹಾ ಅನ್ನದಾಸೋಹ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿಪಿಸಿಎಂಎಸ್ ಅಧ್ಯಕ್ಷ ನರಸಿಂಹಮೂರ್ತಿ, ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕುಂಭಾಭಿಷೇಕ ಬಸವನಹಳ್ಳಿ ಶ್ರೀ ಶಮೀಗಿರಿ ಕ್ಷೇತ್ರದಲ್ಲಿ ಧಾರ್ಮಿಕ ವಿಜೃಂಭಣೆಯಿಂದ ನಡೆಯಿತು. ಶೃಂಗೇರಿ ಶ್ರೀಗಳ ಅಮೃತ ಹಸ್ತದಿಂದ ಗೋಪುರ ಕಲಶ ಸ್ಥಾಪನೆ ಹಾಗೂ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಮಹಾಪೂಜೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ನೆಲಮಂಗಲ ಭಾಗದ ಭಕ್ತರಿಗೆ ಇದು ಐತಿಹಾಸಿಕ ದಿನ. ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಅನುಗ್ರಹದಿಂದ ಎಲ್ಲರಿಗೂ ಸುಖ ಶಾಂತಿ ನೆಲೆಸಲಿ ಎಂಬುದು ಭಕ್ತರ ಪ್ರಾರ್ಥನೆ. 2018ರಲ್ಲಿ ನಾವು ರಾಜಗೋಪುರನ, ಹಳೆಯ ರಾಜಗೋಪುರ ಇತ್ತು, ಅದನ್ನು ತೆಗೆದು ಹೊಸದಾಗಿ ರಾಜಗೋಪುರವನ್ನು ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ತೀರ್ಮಾನ ಮಾಡಿದೋ. ಸೊ ಅಂದೇ ರಾಜಗೋಪುರಕ್ಕೆ ಶಿಲಾನ್ಯಾಸವನ್ನು ರಾಜ್ಯ ಆಗಮಿಕರ ಒಂದು ಅನುಮತಿ ಪಡೆದು ನಾವು ಇದನ್ನು ಕಿತ್ತು ಹೊಸದಾಗಿ ಕಟ್ಟೋದಕ್ಕೆ ಶಿಲಾನ್ಯಾಸ ಪ್ರಾರಂಭ ಮಾಡಿದೋ. ಸೊ 2018ರಿಂದ 2026 ಇಲ್ಲಿವರೆಗೂ ಕೂಡ ಸುಲಲಿತವಾಗಿ ಕೆಲಸ ನಡೆದು ಸುಮಾರು 4.5 to 5 ಕೋಟಿಗಳ ವೆಚ್ಚದಲ್ಲಿ ಈ ಒಂದು ಪೂರ್ವದ ರಾಜಗೋಪುರ, ಪೂರ್ವದ್ವಾರದ್ದು, ಹಾಗೆ ದಕ್ಷಿಣ ದ್ವಾರದ ರಾಜಗೋಪುರ, ಉತ್ತರ ದ್ವಾರದ ರಾಜಗೋಪುರ, ಪ್ರಾಂಗಣ ಮತ್ತು ಬಂಡೆಯೆಲ್ಲ ಇತ್ತು. ಪ್ರಾಂಗಣದಲ್ಲಿ ಅದೆಲ್ಲ ತೆಗೆದು ಎಲ್ಲ ಬಿಲ್ಲೆಕಲ್ಲುಗಳನ್ನು ಹಾಸಿ 300-400 ಭಕ್ತಾದಿಗಳು ದೇಣಿಗೆಯಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಇವತ್ತಾಗಿದೆ. ಈ ಜೀರ್ಣೋದ್ಧಾರಕ್ಕೆ
ನಮ್ಮ ಶೃಂಗೇರಿ ಮಠದ ಶ್ರೀ ವಿಧುಶೇಖರ ಸ್ವಾಮೀಜಿಯವರು ಇವತ್ತು ಆಗಮಿಸಿ ಅವರ ಅಮೃತ ಹಸ್ತದಿಂದ ಕುಂಭಾಭಿಷೇಕವನ್ನು ಮಾಡಿ ಈ ಒಂದು ಗ್ರಾಮಕ್ಕೆ ಒಳ್ಳೆಯದಾಗಲಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಕೆಲಸವನ್ನು ಶೃಂಗೇರಿ ಸ್ವಾಮಿಗಳಿಂದ ಎಲ್ಲ ಗ್ರಾಮದ ಮುಖಂಡರುಗಳು, ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು, ಎಲ್ಲ ದಾನಿಗಳ ನೆರವಿನಿಂದ ನಾವು ಈ ಕಾರ್ಯವನ್ನು ನೆರವೇರಿಸಿದ್ದೀವಿ. ಇವತ್ತು ಅದ್ಧೂರಿಯಾಗಿ ಕುಂಭಾಭಿಷೇಕ ಆಗಿದೆ. ಸ್ವಾಮೀಜಿಯವರು ಬಹಳ ಸಂತೋಷದಿಂದ ಆಗಮಿಸಿ ಒಂದು ಕುಂಭಾಭಿಷೇಕ ಪಾಲ್ಗೊಂಡು ಅವರು ನಿರ್ಗಮಿಸಿದ್ದಾರೆ. ಅದಾದ ನಂತರ ಪಶ್ಚಿಮ ದ್ವಾರ ಇವತ್ತು ಶಂಕುಸ್ಥಾಪನೆ ಆಗಿದೆ. ಮಾರಪ್ಪಂಪಾಳ್ಯದ UK-ನಲ್ಲಿ 50 ವರ್ಷ ಸರ್ವಿಸ್ ಮಾಡಿದಂಥ ಕುಮಾರಸ್ವಾಮಿ ಅನ್ನೋರು 25ರಿಂದ 30 ಲಕ್ಷ ವೆಚ್ಚದಲ್ಲಿ ನಾನು ಪಶ್ಚಿಮ ದ್ವಾರನ ನಾನು ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಮುಂದೆ ಬಂದಿದ್ದಾರೆ. ಸೊ ಅದು ಇವತ್ತು ಅವ್ರಿಗೇನಿದ್ರು ನಾವು ಸಹಕಾರವನ್ನು ನೀಡಿ ಪೂರ್ವದ ರಾಜಗೋಪುರವನ್ನು ಪೂರ್ತಿ ಮಾಡಿ ಅದನ್ನು ಕುಂಭಾಭಿಷೇಕ ಮಾಡೋದಕ್ಕೆ ನಾವು ಯಾರೂ ಆ ಥರ ಅಂದ್ಕೊಂಡಿರಲಿಲ್ಲ. ಸುಮಾರು 6ರಿಂದ 8 ಸಾವಿರ ಜನ ಇವತ್ತು ನಮ್ಮ ದೇವಸ್ಥಾನದ ಆವರಣದಲ್ಲಿ ಸೇರಿತ್ತು. ನಾವು ಒಂದು ವಾರ 10 ದಿವಸದಿಂದ ನಾವು ಎಲ್ಲ ಭಕ್ತಾದಿಗಳಿಗಿರ್ಬೋದು, ದಾನಿಗಳಿಗಿರ್ಬೋದು ಪತ್ರಿಕೆಗಳನ್ನು ಕೊಟ್ಟು ಆಹ್ವಾನವನ್ನು ಮಾಡಿ ಬಂದಿದ್ದು. ನಾವು ಯಾರು ಜನ ಬರ್ತಾರೋ ಇಲ್ವಲ್ಲಪ್ಪ, ಸ್ವಾಮೀಜಿಗಳು ಬರ್ತಾವ್ರೆ ಅಂತ ನಾವು ಅಂದ್ಕೊಂಡಿದ್ದು. ಕಾಲಿಡೋದಕ್ಕೆ ದೇವಸ್ಥಾನದ ಆವರಣದಲ್ಲಿ ಜಾಗನೇ ಇರಲಿಲ್ಲ, ಅಷ್ಟು ಜನ ಸೇರಿತ್ತು. ಇವತ್ತು ಸ್ವಲ್ಪ ಜನದ್ದು ಕ್ರೌಡ್ ಆಗಿತ್ತು. ಜನ ತುಂಬ ಸಂತೋಷದಿಂದ ಒಳ್ಳೆ ಸ್ವಾಮೀಜಿಯವರು ಬಂದಿದ್ದರಿಂದ ಕುಂಭಾಭಿಷೇಕಕ್ಕೆ ಸಂತೋಷದಿಂದ ಬಂದು ಕಾರ್ಯ ನೆರವೇರಿತು. ಇದು ಮಾಡಿ ಗ್ರಾಮಸ್ಥರ ಸಹಕಾರ ಮತ್ತು ನಮ್ಮ ಯುವಕ ಸಂಘದ ಗರುಡಾದ್ರಿ ಯುವಕ ಸಂಘದ ಸಹಕಾರ ನಮಗೆ ಅವಿಸ್ಮರಣೀಯ.